ನಮಸ್ಕಾರ. ನಾನು ಪುಷ್ಪ, ಹಿರಿಯೂರು, ಚಿತ್ರದುರ್ಗ ಡಿಸ್ಟಿಕ್ಕು ಹಿರಿಯೂರು. ನಮ್ಮದೊಂದು ಚಿಕ್ಕ ಗ್ರಾಮ ಜಡೆಗೊಂಡನಹಳ್ಳಿ ಅಂತ. ನಾವು ವಾಲ್ಮೀಕಿ ಪುಷ್ಪ ಅಂತ. ಈಗ ನನಗೆ ಟ್ಯಾಂಕ್ಸ್ ಅಪ್ಪ ಅನ್ನೋದು ಒಂದು ವೀರೇಂದ್ರ ಬಾಬು ಸರ್ ಬುಕ್ ಬಿಡುಗಡೆ ಮಾಡ್ತಿದ್ದಾರೆ. ಟ್ಯಾಂಕ್ಸ್ ಅಪ್ಪ ಅಂತ ಏನಿದು ಮೀನಿಂಗ್ ಅಂತ ನನಗೆ ತುಂಬ ಕುತೂಹಲ ಇತ್ತು. ಆವಾಗ ನಾನು ಸರಿ ಹೇಳಿದಾಗ ನನಗೆ ಅನ್ನಿಸ್ತು, ಅಪ್ಪ ಅನ್ನೋದು ಒಂದು ಪದಕ್ಕೆ ಅರ್ಥ ಏನಂದರೆ, ನೋಡು, ಜನ್ಮ ಕೊಟ್ಟ ತಂದೆಯನ್ನು ನಾವು ಒಂದು ಕ್ಷಣ ಮರ್ತೋಗಿದ್ವಿ. ತಾಯಿನೇ ಫಸ್ಟು ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ತಾಯಿ ಅಲ್ಲ, ತಂದೆನೂ ನಮ್ಮ ಹಿಂದೆ ಬೆಂಬಲವಾಗಿ ನಿಂತ್ಕೊಂಡು ನಮ್ಮ ಮಕ್ಕಳನ್ನ ಸಾಕಿ ಬೆಳೆಸಿ ಮದುವೆ ಮಾಡಿ ಕಳಿಸಿರೋಂಥ ಅಪ್ಪನಿಗೆ ನಾನಿವತ್ತು ತುಂಬ ನೆನೆಸ್ಕೊತೀನಿ, ತುಂಬ ಟ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನಮ್ಮಪ್ಪ ನಮಗೆ, ನಮ್ಮ ತಾಯಿ ತಂದೆ 14 ಜನ ಮಕ್ಕಳು, ನಾನು ಲಾಸ್ಟ್ನೇಳು. ಎಲ್ಲರೂ ಇದ್ವಿ, ಹೀಗೂ ಇದ್ವಿ, ಬಟ್ ಅಪ್ಪ ಇಲ್ಲ, ಅಮ್ಮ ಇಲ್ಲ. 14 ಜನ ಮಕ್ಕಳನ್ನ ನಮ್ಮ ತಂದೆ ಹೆಂಗೆ ಸಾಕಿರಬೇಕು. ನಾವಿಬ್ಬರು ಮಕ್ಕಳು ಸಾಕೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದೀವಿ, ಎಜುಕೇಷನ್ ಕೂಡ ಕಷ್ಟ ಬೀಳ್ತೀವಿ. ಆದರೆ ನಮ್ಮ ತಂದೆ 14 ಜನನ ಸಾಕಿ ಆ ಟೈಮಲ್ಲಿ ಚಿಕ್ಕದು ಸ್ವಲ್ಪ ಜಮೀನಲ್ಲಿ ಒಂದು ಉಳುಮೆ ಮಾಡಿಕೊಂಡು ಮಕ್ಕಳಿಗೋಸ್ಕರ ಮೀನನ್ನು ಹಿಡಿದು ಬಿಟ್ಟು ಜೀವನ ಮಾಡ್ತಿದ್ರಂತೆ. ನಮ್ಮ ತಂದೆ ಹೇಳ್ತಾಯಿದ್ರು, ಮೀನು ಹಿಡಿದು ಮಕ್ಕಳು ಸಾಕ್ತಾಯಿದ್ದೆ ನಾನು. ಅಲ್ಲಿಂದಲೇ ನಾನು ಅವಾಗೆಲ್ಲ ತುಂಬ ಕಡಿಮೆ ಬೆಲೆ. ಆವಾಗ ತುಂಬ ಕಷ್ಟಪಟ್ಟಿದ್ದಾರೆ, ತುಂಬ ಹೇಳ್ಕೊತಾ ಇದ್ರು. ನನಗೆ ಒಂದು ಮಾತು ಹೇಳ್ತಾಯಿದ್ರು, ಬೆಳದಿಂಗಳಲ್ಲಿ ನಾವೆಲ್ಲರೂ ಹೊರಗಡೆ ಮಲಗ್ತಾಯಿದ್ವಿ ಲೈನ್ಗೆ. ಆವಾಗ ನಮ್ಮ ಅಪ್ಪ ಹೇಳ್ತಾಯಿದ್ರು, ಅಮ್ಮ, ನಾನು ಒಂದು ಲಾಟ್ರಿ ಟಿಕೆಟ್ ತೊಗೊತೀನಿ, ಆ ಲಾಟ್ರಿ ಟಿಕೆಟ್ ಹೊಡೆದ್ಬಿಟ್ರೆ ನಮ್ಮ ಬಡತನ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾಯಿದ್ರು. ಆ ಲಾಟ್ರಿ ಟಿಕೆಟ್ ನಮ್ಮಪ್ಪ ತರ್ತಾಯಿದ್ರು. ನನಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ನಮಗೆ ಎಜುಕೇಷನ್ ಎಲ್ಲ ನಮ್ಮದು ಕಡಿಮೆ, ಯಾಕಂದ್ರೆ ನಮ್ಮ ಅಪ್ಪನ ಕೈಲೇ ತುಂಬ ಕಷ್ಟ ಓದಿಸೋದಕ್ಕೆ. ಆವಾಗ ನಮ್ಮ ಅಮ್ಮನೂ ತುಂಬ 14 ಜನ ಮಕ್ಕಳಿಗೆ ದೊಡ್ಡ ಫ್ಯಾಮಿಲಿ, ಅಣ್ಣ ತಮ್ಮಗಳೆಲ್ಲ 6 ಜನ ಒಟ್ಟಿಗೆ ಇದ್ದು ಅಡುಗೆ ಮಾಡುವಾಗ ನಮ್ಮ ತಾಯಿ ಹೇಳ್ತಿದ್ರು, ನಿನಗೆ ಮಕ್ಕಳು ಜಾಸ್ತಿ, ನೀನೇ ಹೋಗಿ ಅಡುಗೆ ಮಾಡು ಅಂತ ಹೇಳ್ತಾಯಿದ್ರು. ಅಷ್ಟು ಜನಕ್ಕೆ ನಮ್ಮ ಅಮ್ಮನೇ ಅಡುಗೆ ಮಾಡಿ ದೊಡ್ಡ ದೊಡ್ಡ ಬಿಂದಿಗೆಯಲ್ಲಿ ನೀರು ಹಾಕಿ ಮುದ್ದೆ ಮಾಡಿ, ಅಷ್ಟು ಅನ್ನ ಇರಲಿಲ್ಲ, ತುಂಬ ಕಷ್ಟ. ನಾನು ಕೂಡ ನನಗೆ ತಿಳಿದಂಗೆ ಅನ್ನ ನಾವು ತಿಂದಿದ್ದು ಕಡಿಮೆನೇ. ಆಮೇಲೆ ನಾವು ಮಲಗಿ ನಮ್ಮಪ್ಪ ಮೇಲೆ ವಿಮಾನ ಹೋಗ್ತಾಯಿದ್ರೆ ನಾವು ಇರುವೆ ಅಷ್ಟು ಕಾಣ್ತೀವಮ್ಮ, ನಾವು ವಿಮಾನಲ್ಲಿ ಅವರು ನಮ್ಮನ್ನು ನೋಡುವಾಗ ಇರುವೆ ಅಷ್ಟು ಕಾಣ್ತೀವಿ ಅನ್ನೋರು. ಈಗ ನಾನು ವಿಮಾನಲ್ಲಿ ಅಡ್ಡಾಡುವಾಗ ನಮ್ಮಪ್ಪ ನೆನಪಾಗ್ತಾರೆ. ನಮ್ಮಪ್ಪ ಇದ್ದರೆ ನಾನು ಕರ್ಕೊಂಡು ಹೋಗ್ಬೋದಾಯಿತು. ಕುತ್ಕೊಂಡು ಬೆಳದಿಂಗಳಲ್ಲಿ ತೋರಿಸ್ತಾಯಿದ್ರು, ನೋಡಿ ವಿಮಾನ ಹೋಗ್ತಾ ಇದೆ, ನಾವು ಇರುವೆ ಥರ ಕಾಣ್ತೀವಿ ಅಂತ. ಈಗ ನಮ್ಮ ಅಪ್ಪನ ಬೆಲೆ ನಮಗೆ ಈಗ ಗೊತ್ತಾಗ್ತಾಯಿದೆ. ಅಪ್ಪ ಸತ್ತ ಮೇಲೆ ತುಂಬ ನೆನಪಾಗುತ್ತೆ. ಅಷ್ಟೇ ಅಲ್ಲ, ಅಪ್ಪ ಒಂದು ಬೆಂಬಲವಾಗಿ ನಿಂತ್ಕೊಂಡು ನಮ್ಮನ್ನು ಬೆಳೆಸಿ